ಬೆಳಿಗ್ಗೆ 9 ಗಂಟೆ. ಈಗ ನನ್ನ ವ್ಲಾಗ್ ಸ್ಟಾರ್ಟ್ ಆಗ್ತಾ ಇದೆ. ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹೆಂಗೆ ಮಾಡಿದ್ರಿ ಪಂಚಮಿ ಹಬ್ಬ ಎಲ್ಲರೂ? ಇವತ್ತು ನಮ್ಮ ವ್ಲಾಗ್ ಒಳಗೆ ಏನೇನಾಗ್ತದಲ್ಲ ನೋಡಾಕ ನೀವು ಇದ್ದಿದ್ದೀರಲ್ಲ. ನಾವೇನೇನು ಮಾಡ್ತೀವಿ, ನಾವು ಎಲ್ಲಿ ಮತ್ತು ಹೊರಗಡೆ ಹೋಗ್ತೀವಿ, ಏನೇನಾಗ್ತದೆ, ಏನು ಅಡುಗೆ ಮಾಡ್ತೀವಿ ಎಲ್ಲ ನೋಡಕ್ಕೆ ನಿಮ್ಗೆ ನಮ್ಮ ಚಾನಲ್ ಸಿಗ್ತದೆ. ನೀವು ಪಟ್ಟು ನೋಡ್ತಾ ಇದ್ದೀರಾ. ಶಾರ್ಟ್ಸ್ಗಳು ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಎಲ್ಲರೂ ನಿಮ್ಮ ಸಪೋರ್ಟ್ದಿಂದ ನಮ್ಮ ಯೂಟ್ಯೂಬ್ ಚಾನಲ್ ಭಾಳಷ್ಟು ಓಡ್ತಾ ಇದೆ. ನಾನು ಈಗ ಮತ್ತೆ ಯಾರು ಬಂದಾರಲ್ಲ ನಿಮ್ಗೆ ತೋರಿಸ್ತೀನಿ. ಬೆಳಿಗ್ಗೆ ನಾ ಬೆಳಿಗ್ಗೆ ಪಟ್ ಸ್ನಾನ ಮುಗಿಸ್ಕೊಂಡು ರೆಡಿ ಆದೆ. ಮನೆಗೆ ಎಷ್ಟು ಬರ್ತಾ ಇದ್ದಾರೆ ಅಂದಮೇಲೆ ಸರಿ ಅನ್ಸಲ್ಲ ನೋಡಕ್ಕೆ. ಹಾಂ ಬಂದೆ ಕರಿತಾ ಇದ್ದಾರೆ ಚಿನ್ನು ಅಮ್ಮ. ಯಾ त्यांना काय माहितीये काय पण उरायच नाही त्यांना. ಇನ್ನೂ ಆಗಿಲ್ಲಿಂದ ಹಾ ಅಲ್ಲ ಟೈಮ್ ಆಗೈತಲ್ಲ, ಮತ್ತೆ ಲೇಟ್ 2 ಬುಕ್ಸ್ ತಗೋತಿ. ಹೋಗ್ಲಿ ಸುರೇಖ ಮಾಡ್ತಾ ತಗೋರಿ, ಇಲ್ಲಾಂದ್ರೆ ನಾರಾಯಣ ಅವ್ರು ಮಾಡ್ತಾರಲ್ಲ. ಇಲ್ಲಿ ನೋಡಿ ಏನೇನು ಮಾಡಿದ್ದಾರೆ. ಅವ್ರಿಗೆ ನಮ್ಮ ಮೇಸ್ತ್ರಿ ಅವ್ರು ಬಂದಿದ್ದಾರೆ, ಅವ್ರಿಗೆ सन्मान ಮಾಡೋದು ಇದೆಯಲ್ಲ ತಗೊಂಡಿದ್ದೀನಿ. नमस्कार. आजच्या दिवस आमच्या घरी आमचे खास मित्र कृष्णा लक्ष्मण कलकामकर सुळगा, त्यांच्याबरोबर त्याचे असिस्टंट नारायण पाटील, नारायण रामा पाटील, त्यांनी आजच्या दिवस आमच्या घरी आहेत. त्यांनी पाठीमागे काहीतरी 15 दिवसपर्यंत आमच्या घरी पेंटिंगचं कामं केले. त्यांचं काम आम्हाला फार आवडलेलं आहे आणि आता ऑलरेडी कृष्णा साहेब त्यांनी त्यांचे परिचय आम्हाला करून दिले. आता त्यांचे काहीतरी छोटेसे सत्कार करायचं काम संपलेलं आहे, पण आमच्या प्रेमानं त्यांना सत्कार करायचा विचार होता. त्यामुळे त्यांना सकाळी बोलवले होते आणि त्यांचं पेमेंट पण केलेलं आहे आम्ही. त्यांचे हे काय सर्व्हिस आहे, असे सर्व्हिस त्यांनी कुठेतरी कोणाच्या घरामध्ये करतात असेच काहीतरी करत मला तर वाटतंय. छानच करतात म्हणून, आणि फार दयाळू पण आहेत, मायाळू पण आहेत. त्यांना देवाने सर्व शक्ती, युक्ती आणि आयुर्वेद देऊन त्यांना सगळं संरक्षण करतो. पण देवाला प्रार्थना करून आम्ही त्याचा सत्कार करूया. नमस्कार सर, माझं नाव कृष्णा लक्ष्मण कलकामकर, मी पेंटिंग काउंटर आहे, राहणार सुळगा इंडलगा. मला काम मिळालं हे माझ्या अकाउंटंट कडून. हे सरांची ओळख करून दिली अकाउंटंटने. मला चांगली सर्व्हिस म्हणजे काम व्यवस्थित करून दिल्याबद्दल, त्यांनी पेमेंट पण व्यवस्थित बरोबर दिले. माझं सगळं चोख, काही पण प्रॉब्लेम नाही. आमचे कामगार पण चांगले इथं घरच्या सगळं राहिले आणि आम्हाला पण घरच्या सगळं ठेवून सगळं व्यवस्थित, आणि काम पण आम्ही तसं चोख केलेलं आहे. त्यांचं काही पण प्रॉब्लेम नाही, त्यांच्याकडून प्रॉब्लेम नाही, आमच्याकडून पण काही धन्यवाद. आमच्यासाठी तुम्ही 2 गोष्टी बोलल्याबद्दल तुम्हाला धन्यवाद. एवढं मनाने बोलला म्हणून. सरांच्या घरी काम चांगल्या पद्धतीने केल्याबद्दल सरांनी आमचा एकदा सत्कार केला आणि आमच्या मिस्त्रीचा पण आता सत्कार करायला, त्याबद्दल मी सरांचे आभार मानतो. ಸುಳ್ಗಾದವ್ರು ಮೇಡಮ್ ಬರಲಿಲ್ಲ ಅಂತ ಹೇಳಿ ಬುಟ್ಟಿ ಈ ರೀತಿ ಪೇಂಟರ್ ಅವರಿಗೆ ನೋಡಿದ್ ನಾ ಫಸ್ಟ್ ಟೈಮ್. ಬಹಳ ಮೊದಲು ಬಂದಿದ್ದವ್ರಿಗೆ ನಾ ಬಹಳ ಬೈದಿದ್ದೆ. लय घाण काम केले आपले पेंटिंग अगोदरचे माणसं. बहळ ಅಂದ್ರೆ ಬಹಳ ಬೈದಿದ್ದಿನ್ನು, ಮತ್ತೆ ನಂಗೆ ಬಹಳ ಬೇಜಾರಾಗೈತೆ. ऍक्च्युअली आम्हाला कसं पाहिजे आम्ही सांगून करून घेणार, त्यांना समजायला पाहिजे पेंटिंग म्हणजे काय आहे, पेंटिंग कसं करायचं. तेव्हा ते आम्ही करून होतो, पण आम्ही बंद जास्त काय केलं नाही. पण त्यांनी करणार पेंटर त्यांचं म्हणजे कायमचं त्यांचं ते उद्योग असते, आणि ते कुठं असं तसं लावून गेलं म्हणजे. ಆಮೇಲೆ ಏನ್ ಮಾಡಿದ್ರು ಅವರು ಫಸ್ಟ್ ಏನ್ ಬಂದಿದ್ರಲ್ಲ, ಕೆಳಗಡೆ ಎಲ್ಲ ನೆಲದ ಮೇಲೆ ಅಲ್ಲಿ ಇಲ್ಲಿ ಎಷ್ಟೊಂದು ಒಗ್ದಿದ್ರು. ನನ್ ಮಕ್ಳು ನಾನು ನಮ್ಮ ಮನೆಯವ್ರ ಅದ ತಿಕ್ಕಬೇಕಾದ್ರ ನಾವ್ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ವಿ. ತಿಕ್ಕಾಕ ನಮ್ಗೆ ಆಗ್ಲಿಲ್ಲ, ನಮ್ ಕೈ ನೋವು ಚಲೋ ಆಯ್ತು, ಅಷ್ಟು ತ್ರಾಸ್ ಮಾಡಿದ್ರೆ. ಖರೆ ಅವ್ರ ಅವಾಗಿಂದ ಅವಾಗ ಒಂದ್ ಹನಿ ಬಿತ್ತಂದ್ರೂ ಬಟ್ಟೆ ತಗೊಂಡು ಒರೆಸದೆ ಅವ್ರ ಕೆಲಸ ಮಾಡಿಲ್ಲ. ಅದಕ್ಕ ಅನಿಸ್ತದ ಒಳ್ಳೆಯವರು ಇದಾರಪ್ಪ ಅಂತ. ನಾ ಇವತ್ತಿನ ನಂದ ವಿಡಿಯೋ ಏನ್ ಬಿಟ್ಟಿನಲ್ಲ, ಥಂಬ್ನೇಲ್ ಒಳಗ ಒಳ್ಳೆಯವರು ಕಾಯಕವೇ ಕೈಲಾಸ ಅಂತ ನಾ ಥಂಬ್ನೇಲ್ ಒಳಗೆ ಹಾಕಿದೀನಿ. ಒಳ್ಳೆಯವ್ರು ಅಂತ ಅವ್ರಿಗೆ ಒಂದು ಸ್ಥಾನ ಕೊಟ್ಟಿದ್ದಿಲ್ಲ. ಅವ್ರು ನೆಕ್ಸ್ಟ್ ಮತ್ ಬರ್ತಾರೋ ಬಿಡ್ತಾರೋ ನಂಗೆ ಕೆಲ್ಸಕ್ಕೆ ಗೊತ್ತಿಲ್ಲ.
ಕರೆ ನಮ್ಮ ಮನಿ ಕೆಲಸ ಅಂತೂ ಬಹಳ ಚಲೋ ಮಾಡ್ಯಾರ ಅವ್ರ. ಮತ್ತ ನಾಲ್ಕು ಫುಲ್ ಖುಷಿ ಅದೇನಿ. ಮತ್ ಹಿಂಗ ಅವ್ರು ಮಾಡ್ಕೋತಿರ್ಲಿ. ಮತ್ತ ನನ್ನ ಮನೆ ಸಲುವಾಗಿ ಮತ್ತೇನೋ ಕೆಲಸ ಇದೆ ಕರ್ದಾಗ ಅವ್ರು ಬಂದ್ರ ಮತ್ ಬಹಳ ಖುಷಿ ಆಗ್ತದ. ಆಯ್ತಾಯ್ತು, ನಿಮ್ಮ ಮಕ್ಕಳು ಮದುವೆ ಆಗೋದು ಮತ್ತೆ ಬಣ್ಣ ಮಾಡ್ತಾರಲ್ಲ ಕಳ್ಸ್ರೆ ಮತ್ತೆ ಮಾಡ್ಕೊಡ್ತಾರೆ. ಹಂಗೆ ಮಾಡೋಣ. ಆಮೇಲೆ ಇವ್ರು ಸರ್ ಅವರು ಫಸ್ಟ್ ಟೈಮ್ ನಮ್ಮ ಮನೆಗೆ ಅವಾಗ ಬಂದಿದ್ರು. ಅವಾಗ ಬಂದಾಗ ಒಂದ್ 10 ನಿಮಿಷದ ಕೆಲಸ ಅಂದ್ವಿ, ಬಂದ ನೋಡ್ಕೊಂಡ್ ಹೋದ್ರು. 15 ದಿನ ಕೆಲಸ ಆಯ್ತು ಅವ್ರೆಲ್ಲ ಮಾಡಿದ್ರು. 15 किती दिवस झाला काम केला? किती दिवस? 15 ದಿನ ನಮ್ ಕೆಲಸ ಬರೀ 10 ನಿಮಿಷದ ಕೆಲಸ ಅಂತ ಹೇಳಿ 15 ದಿನ ಕೆಲಸ ಮಾಡ್ಕೊಂಡ್ವಿ ನಾವು. ಅದಕ್ಕ ಭೂಮಿ ಮೇಲೆ ನಿಜ ಹೇಳ್ಬೇಕಂದ್ರೆ ನಿಮ್ಗೆ ಒಳ್ಳೆಯವರು ಇದಾರೆ. ಅವ್ರಿಗೆ ನಾವು ಒಳ್ಳೆಯವ್ರಿಗೆ ಬಿಡೋದ್ ಬೇಡ. ಎಷ್ಟ್ ಆಗ್ತದ ಅಷ್ಟ ಅವ್ರಿಗೆ ಹಂಗ ನಮ್ಮ ಸಂಬಂಧನ ಗಟ್ಟಿ ಇಡೋದನ್ನ ಹೇಳೇನಲ್ಲ ವಿಡಿಯೋ ಮುಖಾಂತರ. ಇದ ನೋಡಿ, ಸಂಬಂಧನ ಗಟ್ಟಿ ಇಡೋಣ, ಮತ್ತ ಎಷ್ಟ್ ಆಗ್ತದ ಅಷ್ಟ ನಮ್ ಕೈಯಿಂದ ಅವ್ರಿಗೂ ಸಹಾಯ ಮಾಡೋಣ. ಸೊ ಅದೇ ರೀತಿ ನಮ್ಮಲ್ಲಿ ಹಂಗ ಚೆನ್ನಾಗಿ ಕೆಲಸ ಮಾಡಿದಾರೆ, ಹಂಗ ಎಲ್ಲರ ಮನೆಗಳಿಗೂ ಚೆನ್ನಾಗಿ ಕೆಲಸ ಮಾಡ್ಲಿ. ओके, ಅವ್ರು ಮಾಡ್ತಾರ. बघून तुमचा काय प्रॉब्लेम असेल तर बघून नंतर थोड्या टाइमात सॉल्व्ह करून देतो. आणि आता चाललंय असंच हे करू नका. आणि मिसेसला, आईला, सगळ्यांना माझ्या घरी घेऊन साहेब ते म्हणतात ही तुम्ही पण साहेब आमच्या घरी या. आमचं काय एवढं घर आम्ही सगळ्यांची घरी व्यवस्थित करतो. नाही तसं म्हणून नाही. तुम्ही आपल्या घर मध्ये तसं ठेवून आमचं घर एवढं स्वच्छ, आमचं घर असं करून तुम्ही देता का? म्हणतात इथं करून कंटाळून गेले असतात पापा, आणि तिथं पण करायचं म्हटलं तरी पण सांगा. माझे अकाउंटंट टॅक्स कन्सल्टंट श्री पांडुरंग हवळ यांनी साहेबांची मला ओळख करून दिली. साहेबांचं काम आहे म्हणून सांगितलंय. मी झटकीपट पहिला बघायला आलो. बघून झाल्यानंतर मला बरं वाटलं. काम काही छोटंसं आहे म्हणून आलो मी. 1 दिवसाचं काम आहे म्हणून आलं. खरं काम नंतर थोडं वाढवलंय. वाढत त्यांचं सगळं काम व्यवस्थित आमचं नारायण पेंटर आहेत माझे असिस्टंट, त्यांनी व्यवस्थित करून दिले. व्यवस्थित चोख करून दिले. सगळं काम व्यवस्थित झालं. त्यांना आमचं काम आवडलं. आम्हाला सावकार आवडले, मालक आवडले. आम्ही काम सगळं करून दिलं त्यांचं. ಟೈಮ್ 10 ಗಂಟೆ ಆಗ್ಲಿಕ್ಕೆ ಬಂದದ. ಬರ್ಲ ಹಸುವಾದ ಆಗೈತೇನಿ. ನಿಮ್ಗೆ ಟೈಮ್ ಎಷ್ಟಾಗೈತೆ ನೋಡ್ಬರ್ರಿ. ಇಲ್ಲಿ ಬೆಳಗ್ಗೆದಿಂದ ಏನೂ ತಿಂದಿಲ್ಲ ನೀವು. ಬರ್ರಿ 10 ಗಂಟೆ ಆಯಿತು ಟೈಮ್. ಎಲ್ಲ ಈಗ ಸತ್ಕಾರ ಸಮಾರಂಭ ಮುಗಿಸ್ಕೊಂಡು ಅವ್ರಿಗೆಲ್ಲ ಕಳ್ಸಿಕೊಟ್ವಿ. ಮತ್ತೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ವಿ ನೋಡಿ. ಅರಿ ಮತ್ತೇನು ಮಾಡ್ತಾ ಇದ್ದೀರಾ ಈಗ? ಸಾಯಂಕಾಲ ಎಲ್ಲಿ ಮತ್ತೆ ಆಗ್ತದ? ಸಾಯಂಕಾಲ ಅಪ್ಪುಗೆ ಜ್ವರ ಬಂದಾವ, ಅವು ಮೆತ್ತಗಾಗ್ಯಾನ. ಮತ್ತು ಬೆಳಿಗ್ಗೆ ಸುರೇಖಾಗಳಿಗೂ ಪೂಜಾ ಮುಗಿಸ್ಕೊಂಡು ಲಡ್ಡು ಅದು ಕೊಟ್ಬಿಡೋನು, ಅವರು ತಿನ್ಲಿ. ಮತ್ತು ಕೆಲಸ ಮುಗಿಸ್ಕೊಂಡು ಬಿಡೋನು. ಹುಡುಗ ದಾರಿ ಕೈ ಕೊಡ್ರೋದು ಬ್ಯಾಡ ಈಗ. ಬರೀ ಸರಿ ಅವ್ರು ಆಮೇಲೆ ಕೊಡೋಣ. ವಿಡಿಯೋ ನೋಡ್ಕೊಂಬಂದ್ರಲ್ಲ, ನಿಮಗೆ ಇಷ್ಟ ಆಯ್ತಲ್ಲ? ಏನು ವಿಡಿಯೋ ಮಾಡಿದ್ದೀವಿ, ಯಾರಿಗೆ ಸನ್ಮಾನ ಮಾಡಿದ್ದೀವಿ. ನಮ್ಮ ಮನೆ ಒಳಗೆ ಅತಿಥಿಗಳು ಬರೋದಂದ್ರೆ ನಮಗೆ ಭಾಳ ಖುಷಿ. ಅವ್ರಿಗೆ ಎಷ್ಟು ಪ್ರೀತಿಯಿಂದ ನಮ್ಮ ಕೆಲಸ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರಿಗೆ ನಮ್ಮ ಕೈಯಿಂದ ಎಷ್ಟು ಆಗ್ತದೆ ಅಷ್ಟು ಅವರಿಗೆ ಖುಷಿಯಿಂದ ನಾವು ಕಳಿಸ್ಕೊಟ್ವಿ. ನಿಜವಾಗ್ಲೂ ಭಾಳ ಒಳ್ಳೆಯವ್ರು ಅದಾರ. ನಿಮಗೆ ಬೇಕಾದ್ರೆ ಮನೆ ಪೇಂಟ್ ಇದಿರಲಿ, ಯಾವುದೇ ಸಣ್ಣ ಪುಟ್ಟ ಕೆಲಸ ಇರಲಿ ಮಾಡಿಕೊಡ್ತಾರೆ. ಬೇಕಾದರೆ ನಮ್ಗೆ ಹೇಳ್ಬೋದು ನೀವು.